ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಓದುವ ಬೆಳಕು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜುಡೇನ್ ರೆಡ್ಡಿ ಅಲಿಯಾಸ್ ಪಟೇಲ್ ಬಾಬು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಾಷಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಕ್ಕಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಾಷಾ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ರಕ್ಷಣೆ, ಮೂಲಸೌಕರ್ಯಗಳು ಒದಗಿಸುವಿಕೆ ಸೇರಿದಂತೆ ಅವರ ಎಲ್ಲ ಹಕ್ಕುಗಳನ್ನು ಕಾಪಾಡುವುದು ಬಹಳ ಮುಖ್ಯವಾಗಿದೆ. ಮುತ್ಸಂದ್ರ ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯಾಗಿಸುವ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಶಾಲೆಗೆ ನೂತನ ಶೌಚಾಲಯ, ಕಾಂಪೌಂಡ್ ನಿರ್ಮಾಣ, ಕಂಪ್ಯೂಟರ್ ಹಾಗೂ ಜೆರಾಕ್ಸ್ ಮೆಷಿನ್ ಸೇರಿದಂತೆ ಎಲ್ಲವನ್ನೂ ಅತಿ ಶೀಘ್ರದಲ್ಲೇ ನೀಡುತ್ತೇವೆ ಎಂದರು. ಪ್ರತಿಭೆಯನ್ನು ಗುರುತಿಸಬೇಕು, ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳಲ್ಲಿ ನಾವು ಇವತ್ತು ಹಲವಾರು ಸ್ಪರ್ಧೆಗಳನ್ನು ನಮ್ಮ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ನಡೆಸ್ಕೊಟ್ಟಿದ್ದಾರೆ. ಆ ವಿಜೇತರಾದ ಮಕ್ಕಳಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ ಈ ಒಂದು ವೇದಿಕೆ ಮುಖಾಂತರ ಅಧ್ಯಕ್ಷರು, ಸದಸ್ಯರು ಅವರಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಲಿಕೆಯ ಭಾಗವಾಗಿ 4ನೇದು ಮತ್ತು ಅತಿ ಇಂಪಾರ್ಟೆಂಟು, ದುಡ್ಡಿರುವಂಥವರು, ಸ್ಥಿತಿವಂತರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಾರೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಸಮಾಜದಲ್ಲಿ ಅವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಇಲ್ಲಿ ಕೂತಿರುವಂಥ ಮಕ್ಕಳೆಲ್ಲನೂ ಅವಕಾಶ ವಂಚಿತ ಮಕ್ಕಳು, ಬಡವರು, ಕೂಲಿಕಾರರ ಮಕ್ಕಳು, ಮತ್ತು ಇನ್ಕಮ್ ಸೋರ್ಸ್ ಅನ್ನೋದು ಏನಿರುತ್ತಲ್ಲ ಅದು ಕಮ್ಮಿ ಇರುವಂಥವ್ರ ಮಕ್ಕಳು, ಬಡವರ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ಕೊಡಬೇಕಲ್ವಾ. ಖಾಸಗಿ ಶಾಲೆಯಲ್ಲಿ ಓದಿ ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಅವರು ಬೇಕಾದಂಥ ಹುದ್ದೆಗಳನ್ನು ಇಟ್ಸ್ಕೊಳ್ಳುವಂಥ ಎಲ್ಲ ಅವರ ಕ್ಷಮತೆಯನ್ನು ತುಂಬಿರ್ತಾರೆ. ಅವರಿಗೆ ನಮ್ಮ ಮಕ್ಕಳಲ್ಲೂ ಆ ಕ್ಷಮತೆಯನ್ನು ತುಂಬಬೇಕು. ಅವರಿಗೂ ಈ ಗಣಿತ ಪರೀಕ್ಷೆ ಅನ್ನೋದು ಎಲ್ಲರಿಗೂ ಕಷ್ಟಕರವಾದ ಕೆಲಸ. ಆ ಎಲ್ಲ ಮಕ್ಕಳಿಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಗಣಿತದಲ್ಲಿ ಅವರ ಜ್ಞಾನ ಹೆಚ್ಚಾಗಲಿ, ಗಣಿತದ ಮೇಲೆ ಅವರಿಗೆ ಹಿಡಿತ ಬರಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ನಾವು ಅಬ್ಯಾಕಸ್ ಅಬ್ಯಾಕಸ್ ತರಗತಿಗಳನ್ನು ಪಂಚಾಯಿತಿ ವತಿಯಿಂದನೇ ಹಮ್ಮಿಕೊಂಡು ಅವರಿಗೆ ಶಿಕ್ಷಣ ನೀಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರುಗಳು ಇವತ್ತು ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಅಬ್ಯಾಕಸ್ ತರಗತಿ ನಡೆಸುವಂಥ ಶಿಕ್ಷಕರು ವಾರದಲ್ಲಿ ಒಂದು ಟೈಮ್ ಟೇಬಲಲ್ಲಿ ಅವರು ನಿಮ್ಮ ಶಾಲೆಗೆ ಬರ್ತಾರೆ. ಬಂದು ಮಕ್ಕಳಿಗೆ ಗಣಿತದ ಬಗ್ಗೆ ಅವರು ಪಾಠ ಮಾಡಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸನ ಮಾಡ್ತಾರೆ. ಒಂದು ಮಗುವಿಗೆ 2,000 ಏನೋ ಖರ್ಚು ಬರುತ್ತೆ. ಆ ಎಲ್ಲ ಖರ್ಚನ್ನ ನಾವು ಪಂಚಾಯಿತಿಯವರು ಬೇರ್ ಮಾಡ್ತೀವಿ. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಆ ಮಕ್ಕಳಿಗೆ ಅದರ ಪ್ರಯೋಜನ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೆ ವಿನೋದ, ಎಸಿ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರೂಪಾ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಲಿಂಗಯ್ಯ, ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ರಾಜಣ್ಣ, ದ್ವಿತೀಯ ದರ್ಜಿ ಲೆಕ್ಕ ಸಹಾಯಕ ಎಂ ಚಿನ್ನಪ್ಪ, ಲೆಕ್ಕ ಪರಿಶೋಧಕಿ ಪವಿತ್ರ, ಅಬಾಕಾಸ್ ತರಗತಿ ಶಿಕ್ಷಕಿ ನೇತ್ರ, ಶಾಲಾ ಮುಖ್ಯ ಶಿಕ್ಷಕರಾದ ಜೆವಿ ಸುಕುಮಾರ್, ಸಹ ಶಿಕ್ಷಕರುಗಳಾದ ಗೀತಾ, ಮೇರಿ, ದೀಪಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪೋಷಕರು ಹಾಜರಿದ್ದರು. ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.